ಹರೇ ರಾಮ. ಕರುಣ ರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ವರುಪ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲೆನ್ನ ಮಾನಸದಿ. ಆ ಸದ್ಗುರುವಿರಲಿ ಎಲ್ಲರ ಮಾನಸದಿ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಅತಿಮಧುರ ಚಾಪಹಸ್ತಾಂ ಅಪರಿಮಿತಾಮೋದ ಬಾಣ ಸೌಭಾಗ್ಯಾಂ ಅರುಣಾಂ ಅತಿಶಯ ಕರುಣಾಂ ಅಭಿನವ ಕುಲಸುಂದರೀಂ ವಂದೇ. ಮೊತ್ತ ಮೊದಲು ಕರುಣೆಯನ್ನೇ ಸಾರವಾಗಿ ಹೊಂದಿದ ಗುರುವೆಂಬ ಪರಂಜ್ಯೋತಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಗುರುತತ್ವ ತನ್ನ ಕರುಣೆಯನ್ನು ನಿಮ್ಮೆಲ್ಲರ ಮೇಲೆ ಧಾರಾಕಾರವಾಗಿ ಸುರಿಯಲಿ ಎಂಬುದಾಗಿ ಹಾರೈಸಿ ಈ ಖ್ಯಾಪನಾಭಿಕ್ಷೆಯ ಆಶೀರ್ವಚನದ ಕೆಲವು ನುಡಿಗಳಿಗೆ ಉಪಕ್ರಮಿಸ್ತಾ ಇದ್ದೇವೆ. ನಿಜವಾಗಿಯೂ ಇದಕ್ಕೆ ಧ್ವನಿವರ್ಧಕದ ಅಗತ್ಯ ತುಂಬ ಇಲ್ಲ. ಯಾಕೆಂದರೆ ಹೃದಯದಿಂದ ಹೃದಯಕ್ಕೆ ತಲುಪಬೇಕಾದ ಧ್ವನಿ ಅದು. ಧ್ವನಿವರ್ಧಕದ ಮೂಲಕ ತಲುಪಬೇಕಾದ ಧ್ವನಿ ಅಲ್ಲ ಅದು. ಗುರು ಹೃದಯದಿಂದ ಶಿಷ್ಯರ ಹೃದಯಕ್ಕೆ ತಾನಾಗಿ ಅಂತಸ್ಸಂವೇದ್ಯವಾಗಿ ತಲುಪಬೇಕಾಗಿರ್ತಕ್ಕಂಥ ಭಾವ ಅದು. ಖ್ಯಾಪನೆ ಬಗ್ಗೆ ಈಗಾಗಲೇ ಸಾಕಷ್ಟು ಮಾತುಗಳು ಬಂದಿದ್ದಾವೆ. ಖ್ಯಾಪನೆ ಎನ್ನುವಾಗ ತಪ್ಪನ್ನು ಹೇಳಿಕೊಳ್ಳುವಂಥದ್ದು, ತಿಳಿದವರ ಮುಂದೆ ತನ್ನ ತಪ್ಪನ್ನು ತಾನು ಒಪ್ಪಿಕೊಳ್ಳುವಂಥದ್ದು, ಅದನ್ನು ಎತ್ತಿ ಆಡುವಂಥದ್ದು, ಮತ್ತು ಅವರು ಕೊಟ್ಟ ಸೂಚನೆಗೆ ತಲೆಬಾಗುವಂಥದ್ದು, ಇದಕ್ಕೆ ಖ್ಯಾಪನೆ ಎಂಬುದಾಗಿ ಹೆಸರು. ಕ್ರೈಸ್ತರಲ್ಲಿ ಭಾನುವಾರ ಒಂದು ಕ್ರಮ ಇದೆ, ಒಂದು ಪದ್ಧತಿ ಇದೆ. ಆ ಪದ್ಧತಿಗೊಂದು ಔಚಿತ್ಯ ಇದೆ. ಪರರದು ಎಂದು ಮಾತ್ರಕ್ಕೆ ಎಲ್ಲವೂ ಅಜ್ಞಾನ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮಲ್ಲಿ ತುಂಬ ಕ್ರಮಬದ್ಧವಾಗಿದೆ. ಅದು ಹೇಗೆ ಅಂದರೆ, ಒಂದು ಪರಿಷತ್ತಿನ ಮುಂದೆ ಅಥವಾ ಒಬ್ಬ ಗುರುವಿನ ಮುಂದೆ ಹೇಳಿಕೊಳ್ಳುವಂಥದ್ದು. ಹೀಗೆ ನಡೆದು ಹೋಗಿದೆ, ಒಂದು ಪ್ರಮಾದ ಆಗಿದೆ, ಕ್ಷಮಿಸಬೇಕು, ಮತ್ತು ಏನಾಗಬೇಕು, ಏನು ಮಾಡಬೇಕು ಎಂಬುದನ್ನು ಹೇಳಬೇಕು ಎಂಬುದಾಗಿ ಕೇಳಿಕೊಳ್ತಕ್ಕಂಥ ಒಂದು ಕ್ರಮ, ಅದನ್ನು ಖ್ಯಾಪನ ಅಂತ ಕರೀತಾರೆ. ಅಂತಹ ಒಂದು ಕಾರ್ಯಕ್ರಮ ಇದು, ಖ್ಯಾಪನಾಭಿಕ್ಷೆ ಮತ್ತು ತದಂಗವಾಗಿರ್ತಕ್ಕಂಥ ಒಂದು ಆಶೀರ್ವಚನ. ಹೇಳಲಿಕ್ಕೆ ಏನೂ ಇಲ್ಲ. ಗುರು ಎಂದರೆ ಅಲ್ಲಿ ಕರುಣೆ ಇರಬೇಕು ಅಂತ. ಕರುಣೆ ಇಲ್ಲದಿದ್ದರೆ ಗುರು ಅಂತ ಅವನು ಕರೆಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಮಾತಿನಲ್ಲಿ ನೀವು ಹಿಂದೆ ಕೇಳಿರ್ಬೋದು, ಗುರುವನ್ನು ದೇಶಿಕ ಎಂಬ ಇನ್ನೊಂದು ಶಬ್ದದಿಂದ ಕರೀತಾರೆ. ದೇಶಿಕ ಎಂದರೂ ಒಂದೇ, ಗುರು ಎಂದರೂ ಒಂದೇ. ದೇಶಿಕ ಅಂದರೆ ಏನು ಅಂದರೆ, ಅಂದರೆ ದೇವಾನುಗ್ರಹಧಾರಿ, ಶಿ ಅಂದರೆ ಶಿಷ್ಯಾನುಗ್ರಹ ಕಾರಣ, ಕ ಅಂದರೆ ಕರುಣಾಮಯ ಮೂರ್ತಿ. ದೇವಾನುಗ್ರಹ ಧಾರಿತ್ವಾತ್, ಶಿಷ್ಯಾನುಗ್ರಹ ಕಾರಣಾತ್,
ಕರುಣಾಮಯ ಮೂರ್ತಿತ್ವಾದ್ ದೇಶಕ್ಕೆ ವಿಧೇಯತೆ. ಅನ್ಸ್ಕೊಳ್ಬೇಕಾದ್ರೆ, ಗುರು ಅಂತ ಕರೆಸ್ಕೊಳ್ಬೇಕಾದ್ರೆ ಈ ಮೂರು ಅಂಶ ಬೇಕು. ಅವನಲ್ಲಿ ದೇವಾನುಗ್ರಹ ಪೂರ್ಣವಾಗಿರ್ಬೇಕು, ತನ್ನಲ್ಲಿ ಇಲ್ಲದೆ ಬೇರೆಯವರಿಗೆ ಕೊಡೋದೇನ. ಅದು ಮಾತ್ರವಲ್ಲ, ಶಿಷ್ಯರನ್ನು ಅನುಗ್ರಹಿಸ್ತಕ್ಕಂಥ ದೃಢವಾದ ಚಿತ್ತ, ಮನಸ್ಸು ಬೇಕು. ಪ್ರಪಂಚದಲ್ಲಿ ಶ್ರೀಮಂತರಷ್ಟೋ ಇರ್ತಾರೆ, ಅವರೆಲ್ಲ ದಾನಿಗಳಲ್ಲ. ಹಾಗೆ ಜ್ಞಾನಿಗಳೆಲ್ಲ ದಾನಿಗಳಲ್ಲ ಅಂತ. ಜ್ಞಾನಿಗಳಲ್ಲಿ ಯಾರು ದಾನಿಗಳು ಆಗಿರ್ತಾರೋ, ಜ್ಞಾನದಾನವನ್ನು ಯಾರು ಮಾಡ್ತಾರೋ ಅವರು ಗುರು ಎಂಬುದಾಗಿ ಕರೆಸ್ಕೊಳ್ತಾರೆ. ಆ ಪರಂಪರೆ ಗುರು ಪರಂಪರೆ ಎಂಬುದಾಗಿ ಕರೆಸಿಕೊಡ್ತದೆ. ಹಾಗಾಗಿ ಶಿಷ್ಯಾನುಗ್ರಹ ಕಾರಣ ಅಂದರೆ ತಾನು ಸಾಧಿಸಿ ಸಂಪಾದಿಸಿಕೊಂಡಿದ್ದು ಮಾತ್ರ ಅಲ್ಲ, ಅದನ್ನು ಲೋಕಮುಖಕ್ಕೆ ವಿತರಿಸಲು ಸದಾ ಸಿದ್ಧ, ಶಿಷ್ಯರ ಏಳ್ಗೆಯನ್ನು ಸದಾ ಬಯಸುವವನು ಎನ್ನುವಾಗ ಶಿಷ್ಯ ಅನುಗ್ರಹ ಕಾರಣ ಆತು. ಕೊನೆಯದು ಕರುಣಾಮಯ ಮೂರ್ತಿತ್ವ ಆತು. ಆ ಕರುಣಾಮಯ ಮೂರ್ತಿ ಅಂದರೆ ಕರುಣೆಗೆ ಕೈಕಾಲು ಬಂದಂತೆ ಇದ್ದರೆ ಗುರು ಅವನು. ಕರುಣೆಯ ಸಾಕಾರ ಮೂರ್ತಿ. ಗುರುವಿಗೆ ಮೂಲದ್ರವ್ಯ ಯಾವುದು ಅಂದರೆ ಕರುಣೆ. ಕರುಣೆಯಲ್ಲಿ ಮಾಡಿದ ಬೊಂಬೆ ಅದು ಗುರು ಎನ್ನುವಂಥದ್ದು. ಅಲ್ಲಿ ಕೆತ್ತಿರ್ತಕ್ಕಂಥ ಒಂದು ಮೂರ್ತಿ ಅದು ಗುರು ಎನ್ನುವಾಗ, ಗುರು ಕ್ಷಮಿಸದೆ ಮತ್ತಾರು ಕ್ಷಮಿಸಬೇಕು ಅಂತ. ಕ್ಷಮಿಸಲಿಕ್ಕೆ ಇರುವವರು ಗುರು ಅಂದರೆ. ಹಾಗಂದ್ರೆ ಶಿಷ್ಯರು ತಪ್ಪು ಮಾಡಲಿಕ್ಕೆ ಇರೋದನ್ನು ಕೇಳಬೇಡಿ ನೀವು. ಗುರು ಇರುವುದು ಹಾಗೆ ಅಂತ. ಶಿಷ್ಯರಿಗೊಂದು ಅವಕಾಶ ಇದೆ. ಶಿಷ್ಯರು ತಪ್ಪು ಮಾಡಬಹುದು, ಗುರು ತಪ್ಪು ಮಾಡುವಂತೆಯೇ ಇಲ್ಲ ಅಂತ. ನಮ್ಗೆ ಅವಕಾಶವೇ ಇಲ್ಲ ಅಂತ. ನಿಮಗೊಂದು ಸಣ್ಣ ಅವಕಾಶ ಇದೆ, ಮಾಡಿ ಅನ್ನೋದಕ್ಕೆ ಪ್ರೋತ್ಸಾಹ ಅಲ್ಲ ಅದು. ಹಾಗೆ ಹೋದರೆ ಎಲ್ಲಿಯಾದರೂ ನಡೆಯುವವನು ಎಡವುತ್ತಾನೆ ಅಂತ ಒಂದು ಗಾದೆ ಇದೆ ನೋಡಿ. ಹಾಗೆ ಎಲ್ಲಿಯೋ ತಿಳಿಯದೆಯೋ ಹಾಗೆ ಹೋದರೆ ಜಾಗ ಇದೆ ಅದಕ್ಕೂ ಅಂತ. ಹಾಗಾಗಿ ಶಿಷ್ಯರಿಗೊಂದಿರೋ ಸಣ್ಣ ಅವಕಾಶ. ಹಾಗಾಗಿ ಒಂದು ಮಾತು ಬಂದಿದೆ ನಮ್ಮಲ್ಲಿ, ಅದೇನೆಂದರೆ ಹಳೆ ಕಾಲದ ಗಾದೆ, ಮಠಕ್ಕೆ ಸಂಬಂಧಪಟ್ಟಂತೆ ಶಿಷ್ಯರಲ್ಲಿ ಚಾಲ್ತಿ ಇರತಕ್ಕಂಥ ಒಂದು, ಮಠದಲ್ಲಿ ಚಾಲ್ತಿ ಇರುವಂಥ ಶಿಷ್ಯರಲ್ಲಿ ಚಾಲ್ತಿ ಇರತಕ್ಕಂಥದ್ದು ಒಂದು ಗಾದೆ. ಅದೇನೆಂದರೆ, ಗುರುಗಳು ತಪ್ಪು ಮಾಡಿದರು, ಶಿಷ್ಯರು ತಪ್ಪು ಮಾಡಿದರು, ಕಾಯಿಯನ್ನು ಶಿಷ್ಯನೇ ಇಡಬೇಕು ಅಂತ ಒಂದು ಗಾದೆ ಅದು. ಆ ಗಾದೆಯಲ್ಲಿ ಗುರುಗಳು ತಪ್ಪು ಮಾಡಿದ್ರು ಅಂತ ಒಂದು ವಾಕ್ಯ ಬೇರೆ ಇದೆ. ಯಾವ ಪುಣ್ಯಾತ್ಮ ಗಾದೆ ಅಂತಂದನೋ ನನಗೊಂದು ಸಣ್ಣ ಸಂಶಯ ಇದೆ ಆ ಗಾದೆ ಅಂತಂದವನಿಗೆ. ಆದರೆ ಏನೇ ಇದ್ರು ಈಗ ಮಠದ ವ್ಯವಸ್ಥೆಯಲ್ಲಿ ಏನೋ ಹೆಚ್ಚು ಕಡಿಮೆ ಇರ್ಬೋದು, ಸಾಧ್ಯತೆ ಇರ್ತದೆ. ಅಥವಾ ಶಿಷ್ಯರು ನಡ್ಕೊಳ್ವಾಗಲೇ ವ್ಯತ್ಯಾಸ ಆಗ್ಬೋದು. ಏನೋ ಒಂದು ಏನಿದ್ರು ಕ್ಷಮೆ ಕೇಳಬೇಕಾದವನು, ಫಲ ಸಮರ್ಪಣೆ ಮಾಡಬೇಕಾದವನು ಶಿಷ್ಯ ಎನ್ನುವ ಅರ್ಥದಲ್ಲಿ ಆ ಗಾದೆ ಇರುವಂಥದ್ದು. ಹಾಗಾಗಿ ಈ ಗುರು ಮತ್ತು ಶಿಷ್ಯ ಎನ್ನುವಾಗ ಎಲ್ಲಿ ಬೆಳಕಾಗಿದೆ ಅವನು ಗುರು, ಎಲ್ಲಿ ಇನ್ನೂ ಅಂಧಕಾರ ಇದೆ ಅವನು ಶಿಷ್ಯ ಅಂತ. ಹಾಗಾಗಿ ಅವನಿಗೆ ಅವಕಾಶ ಇದೆ ಅಂತ. ಅವನು ತಪ್ಪು ಮಾಡಬಹುದು ಅಂತ, ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ. ಈಗ ಮಕ್ಕಳು ತಪ್ಪು ಮಾಡೋದಿಲ್ಲ ಮನೆಯಲ್ಲಿ, ಮಕ್ಕಳು ತಪ್ಪೇ ಮಾಡಬಾರ್ದು ಅಂತ ನಾವು ಕಾನೂನು ಮಾಡಲಿಕ್ಕೆ ಸಾಧ್ಯವಾ? ಮಕ್ಕಳು ತಪ್ಪು ಮಾಡುವಾಗ ತಂದೆ ತಾಯಿಯಂದಿರು ಸಂತೋಷವಾಗಿ ಸ್ವೀಕಾರ ಮಾಡ್ತಾರೆ, ಅದನ್ನು ನಗನಗತ ಸ್ವೀಕಾರ ಮಾಡ್ತಾರೆ. ಮಗು ತೊದಲಿ ಮಾತನಾಡಿದರೆ, ಅಕ್ಷರ ತಪ್ಪಿ ರಾಮ ಬದಲು ಲಾಮ ಅಂದರೆ ನಮಗೆ ಪ್ರೀತಿ ಆಗ್ತದೆ, ನಮಗೇನು ಕೋಪ ಬರೋದಿಲ್ಲ. ಅಥವಾ ನಡೆಯಲು ಕಲಿಯುವ ಮಗು ಎಡವಿ ಬಿದ್ದರೆ ಅಥವಾ ಹೆಜ್ಜೆ ತಪ್ಪಿ ಹಾಕಿದರೆ ತಂದೆ ತಾಯಿಗಳಿಗೆ ಏನು ಕೋಪ ಬರೋದಿಲ್ಲ. ಅದಕ್ಕೆ ಅಂತ ಮಗು ಕ್ಷಮೆ ಕೇಳಬೇಕಾದ್ದು ಅಂತಿಲ್ಲ. ಅಂದರೆ ಅದು ಸಹಜ ಅಂತ, ಅದಲ್ಲಿ ಆಗಲಿಕ್ಕೆ ಸಾಧ್ಯ, ಅದು ಆಗುವಂಥ ಸಂದರ್ಭವೇ ಹೌದು ಅಂತ. ಹಾಗಾಗಿ ನೀವು ಎಷ್ಟೇ ತಿಳಿದವರಾದರೂ ಕೂಡ ಒಂದಿಷ್ಟು ಅಂಧಕಾರ ಉಳ್ಕೊಂಡಿರ್ಬೋದು. ಮತ್ತು ಎಂಥ ಸಾಧಕರೇ ಆದರೂ ಕೂಡ, ಜೀವನದಲ್ಲಿ ಬಹಳದವರು ಬಂದಿದ್ರು ಕೂಡ ಹೆಜ್ಜೆ ತಪ್ಪಬಹುದು, ಸಾಧ್ಯತೆ ಇದೆ ಅದು. ನಮ್ಮ ಮನೆ ಅಂತ ಆದಮೇಲೆ ಮನೆಯಲ್ಲಿ ದೊಡ್ಡವರು ಇರ್ತಾರೆ, ಚಿಕ್ಕವರು ಇರ್ತಾರೆ, ಮನೆಯಲ್ಲಿ ಒಳ್ಳೆಯದು ಆಗ್ತದೆ, ಕೆಲವು ಸಾರಿ ತಪ್ಪು ನಡೀತದೆ, ಎಲ್ಲ ನಡೆಯುವಂಥದ್ದೇ ಅಲ್ವಾ ಮನೆ ಅಂತಂದರೆ ಅಂತ. ಹಾಗಾಗಿ ಅದು ಸಹಜ ಅಂತ. ಆದರೆ ಅದು ನಡೆದಾಗ ಅದನ್ನು ಗುರುತಿಸಿ ಒಂದು ಪ್ರಾಯಶ್ಚಿತ್ತ, ಒಂದು ಪಶ್ಚಾತ್ತಾಪ, ಪ್ರಾಯಶ್ಚಿತ್ತ, ಇದು ತಪ್ಪಾಗಿದೆ, ಸರಿಯಲ್ಲ, ಆಗಬಾರ್ದಿತ್ತು ಎಂದುಕೊಂಡು ಮಾಡಬೇಕಾದ್ದನ್ನು ಮಾಡಿದರೆ ಪೂರ್ತಿ ಪರಿಮಾರ್ಜನೆ ಅದು. ಈಗ ಗೃಹಸ್ಥರ ಮನೆಯಲ್ಲಿ ಈ ಭಾಷೆ ಇರ್ತದೆ ಸಾಮಾನ್ಯ. ಅದೇನೆಂದರೆ, ಒಂದು ಮಾತು ಬರ್ತದೆ, ಒಂದು ಮಾತು ಹೋಗ್ತದೆ ಅಂತ. ಮನೆ ಎಂದ ಮೇಲೆ ಒಂದು ಮಾತು ಬರ್ತದೆ, ಒಂದು ಮಾತು ಹೋಗ್ತದೆ. ಒಂದು ಮಾತು ಬರ್ತದೆ ಹೌದು, ಆದರೆ ಬಂದ ಮಾತಿಗೊಂದು ಪರಿಮಾರ್ಜನೆ ಮಾಡದಿದ್ರೆ ಉಳ್ಕೊಂಡು ಬಿಡ್ತದೆ ಆ ಮಾತು. ಬಂದ ಮಾತಿಗೆ ಪರಿಮಾರ್ಜನೆ ಮಾಡಬೇಕಾಗ್ತದೆ. ಅಂಥದ್ದೊಂದು ಕಾರ್ಯಕ್ರಮಕ್ಕೆ ಹೋದು. ಇದು ತುಂಬ ಮನಸ್ಸಿಟ್ಟು ಈ ಕಾರ್ಯಕ್ರಮವನ್ನು ನೀವೆಲ್ಲ ಮಾಡಿದ್ದೀರಿ. ಹಾಗಂತ ನೀವು ತಪ್ಪು ಮಾಡಿದ್ದೀರಾ ಅಂದರೆ ಆ ಪ್ರಶ್ನೆ ಈಗಾಗಲೇ ಪ್ರಸ್ತಾಪ ಆಗಿದೆ. ಶಿಷ್ಯರಲ್ಲಿ ಅನೇಕರಲ್ಲಿ ಆ ವಿಷಯ ಬಂತು ಅಂತ. ನಾವು ತಪ್ಪು ಮಾಡಿದ್ದೇವೆ, ನಾವೆಲ್ಲಿ ತಪ್ಪು ಮಾಡಿದ್ದೇವೆ ಅಂತ. ಹೌದು, ನಿಜವಾಗಿಯೂ ಹೌದು. ನೀವು ತಪ್ಪು ಮಾಡಿಲ್ಲ, ತಪ್ಪು ಮಾಡಿರಬೇಕು ಅಂತೇನಿಲ್ಲ. ಆದರೆ ಈಗ
ಇಲ್ಲಿ ಯಾರೂ ಬಂದಿಲ್ಲ ಅಂತ ಅಂದ್ಕೊಳ್ಳಿ, ಬಂದವರಲ್ಲೇ ಕೇಳಬೇಕಾಗ್ತದೆ ಅವನು ಯಾಕೆ ಬಂದಿಲ್ಲ ಅಂತ. ಅನಿವಾರ್ಯ ಅದು ಅಲ್ವಾ? ಈಗ ಬಾರದಿರುವವನ ವಿಷಯವನ್ನು ಬಂದವರ ತಾನೇ ಕೇಳಬೇಕು ಅಂತ, ಹಾಗೆ ಅನಿವಾರ್ಯತೆ ಬರುವಂಥದ್ದು ಅಂತ. ಅಂದರೆ ನೀವು ಮಾಡುವಂಥ ಪ್ರಮೇಯ ಬರೋದು ಹೇಗೆ ಅಂದರೆ, ಒಟ್ಟು ಸಮಾಜವಾಗಿ ನಾವು ಆಲೋಚನೆ ಮಾಡಬೇಕು. ಇಡೀ ಸಮಾಜವಾಗಿ ಆಲೋಚನೆ ಮಾಡಿದಾಗ ಮಾಡಿದವರು ಇಲ್ಲದೆ ಇರ್ಬೋದು, ಇರ್ಲೂಬಹುದು, ಯಾರೋ ಒಬ್ಬೊಬ್ರು ಇರ್ಲೂಬಹುದು, ಇಲ್ದಾನೂ ಇರ್ಬೋದು, ಅದು ಬೇರೆ ಮಾತದು. ಆದರೆ ಒಟ್ಟು ಸಮಾಜವಾಗಿ ಯೋಚನೆ ಮಾಡಿದಾಗ ಅದಕ್ಕೆಲ್ಲರೂ ಸೇರಿ ಮಾಡುವಂಥದ್ದು. ನಾವೆಲ್ಲ ಸೇರಿ ಒಂದು ಮನೆ ಅಂತಾದರೆ, ಇದು ನಮ್ಮ ಮನೆ ಅಂತಾದರೆ, ಇಡೀ ಸಮಾಜ ಸೇರಿ ಒಂದು ಮನೆ, ಅದು ನಮ್ಮ ಮನೆ ಅಂತಾದರೆ, ಅಲ್ಲಿ ಯಾರು ತಪ್ಪು ಮಾಡಿದ್ರು ಕೂಡ ಎಲ್ಲರೂ ಕ್ಷಮೆ ಕೇಳೋದ್ರಲ್ಲಿ, ಎಲ್ಲರೂ ಖ್ಯಾಪನೆ ಮಾಡಿಕೊಡೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ. ಯಾವಾಗ ಇಲ್ಲ ಅಂದರೆ ಅದು ಸಮಾಜಕ್ಕೆ ಸಂಬಂಧಪಟ್ಟಿದ್ದಾಗ ಆದಾಗ ಅಂತ. ವಿಷಯ ವೈಯಕ್ತಿಕ ವಿಷಯ ಆದರೆ ಬೇರೆ ಅದು. ಈ ನಮ್ಮ ಮನೆಗೆ ಸಂಬಂಧಪಟ್ಟಂತೆ, ಸಮಷ್ಟಿಗೆ ಸಂಬಂಧಪಟ್ಟಂತೆ ಏನಾದರೂ ಬಂದು ಹೋಗಿದೆ ಅಂದರೆ ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಅದಕ್ಕೆ ಬಾಧ್ಯಸ್ಥರಾಗ್ತಾರೆ, ಹೊಣೆಗಾರಾಗ್ತಾರೆ. ಒಂದು ತುಂಬ ಪ್ರಾಚೀನವಾಗಿರ್ತಕ್ಕಂಥ ಸೂಕ್ತಿಯೇ ಇದೆ, ಏಕಫ್ ಪಾಪಾನು ಕುರುತೆ ಫಲಂ ಭುಂಕ್ತೆ ಮಹಾಜನ. ಒಬ್ಬ ತಪ್ಪು ಮಾಡ್ತಾನೆ, ಎಲ್ಲರೂ ಅದರ ಫಲವನ್ನು ಉಣ್ತಾರೆ. ಇಂತಹ ಉದಾಹರಣೆಗಳುಂಟು. ಕೊಳದಲ್ಲಿ ಹಾವು ಬಂದು ಸೇರಿಕೊಂಡ್ರೆ ಆ ಹಾವನ್ನು ಸಾಯಿಸ್ಬೇಕು ಅಂತ ವಿಷ ಹಾಕೋದು, ಮೀನುಗಳು ಸಾಯ್ತವೆ ಒಟ್ಟಿಗೆ ಅಂತ, ಹಾವಿನೊಟ್ಟಿಗೆ. ಹಾವಿನ ಕಾರಣಕ್ಕೆ ಮೀನುಗಳು ಕೂಡ ಸಾಯ್ತವೆ ಅಂತ. ಇದೇ ಸಂದರ್ಭ ಇದು. ಇಡೀ ಲಂಕಾನಗರಿ ಹೊತ್ತಿ ಉರಿಯಿತು. ಲಂಕೆಯಲ್ಲಿ ಎಲ್ಲರೂ ಕೂಡ ಸೀತಾಪಹಾರ ಮಾಡಿದವರಲ್ಲ, ಒಬ್ಬನು ಮಾಡಿದ್ವು ಆ ಕಾರ್ಯವನ್ನು. ಆದರೆ ಏಕಫ್ ಪಾಪ ಅನುಕುರುತೆ ಫಲಂ ಭುಂಕ್ತೆ ಮಹಾಜನ, ಸಾಧ್ಯತೆ ಇದೆ ಇದು. ಎಲ್ರಿಗೂ ಬರ್ಬೋದು, ಬಂದು ಮುಟ್ಟಬಹುದು, ತಟ್ಟಬಹುದು ಅಂತ. ಹಾಗಾಗಿ ಯಾವುದಕ್ಕೂ ಸಮಷ್ಟಿಯಿಂದ ಅದಕ್ಕೆ ಪರಿಮಾರ್ಜನೆ ಮಾಡ್ತಕ್ಕಂಥ ಒಂದು ಹೆಜ್ಜೆ ಇದೆಯಲ್ಲ, ಆ ಹೆಜ್ಜೆ ಒಳ್ಳೆಯ ಹೆಜ್ಜೆ ಅದು. ಆದರೆ ನಮ್ಮ ಮಟ್ಟಿಗೆ ನಾವು ಹೇಳೋದಾದರೆ, ನೀವು ಕ್ಷಮೆ ಕೇಳೋದಕ್ಕಿಂತ ಮುಂಚೆ ನಾವು ಕ್ಷಮಿಸಿ ಆಗಿರ್ತದೆ ಅಂತ. ನೀವು ಕ್ಷಮೆ ಕೇಳುವಷ್ಟು ನಾವು ಕಾಯೋದಿಲ್ಲ ಅಂತ. ಅದಕ್ಕಿಂತ ಮೊದಲೇ ಅದನ್ನು ಕಂಡಾಗಲೇ ಹೋಗಲಿ, ಅದು ಅವನಿಗೆ ಒಳ್ಳೆಯದಾಗಲಿ ಅಂತ. ತಪ್ಪು ಮಾಡಿದವನಿಗೆ ಶ್ರೇಯಸ್ಸೇ ಆಗಲಿ ಎಂದೇ ನಾವು ಹಾರೈಸುವಂಥದ್ದು. ಅದು ಈ ತಪ್ಪಲ್ಲ, ಇದಕ್ಕಿಂತ ಘನಘೋರ ತಪ್ಪುಗಳನ್ನು ಮಾಡಿದವರಿಗೂ ಕೂಡ ನಮ್ಮ ನೀತಿ ಇದೆ ಅಂತ. ಅವನಿಗೆ ಒಳ್ಳೆಯದಾಗಲಿ. ಏನೋ ತಿಳಿದೋ ತಿಳಿದೆಯೋ ವಿಧಿ ಮತಿಗಡಿಸಿ ಎಷ್ಟೋ ಬಾರಿ ತಪ್ಪುಗಳಾಗ್ತವೆ ಅಂತ, ಹೋಗಲಿ ಬಿಡು, ಮುಂದೆ ಒಳ್ಳೆಯದಾಗಲಿ, ಆಗಿದ್ದಾಯಿತು ಎಂಬ ಭಾವವೇ ನಮ್ಮದು. ನಮ್ಮ ಶಾಶ್ವತ ಭಾವ ಅದು, ಸ್ಥಾಯಿ ಭಾವ ಅದು, ಸ್ಥಿರ ಭಾವ ಅದು. ನಿಮ್ಮ ಸಲುವಾಗಿ ಮಾತ್ರ ಅಂತಲ್ಲ, ಯಾರ ಸಲುವಾಗಿ ಆದರೂ ಕೂಡ ನೀತಿ ಇದುವೆ ಅಂತ. ಅಲ್ಲಿ ಕ್ಷಮೆ ಮೊದಲು, ಆಮೇಲೆ ಉಳಿದಿದ್ದೆಲ್ಲ ಅಂತ. ಕ್ಷಮೆಗೆ ತುಂಬ ದೊಡ್ಡ ಗುಣವೂ ಕೂಡ ಹೌದು, ಶ್ರೇಷ್ಠವಾದ ಗುಣ ಕೂಡ ಹೌದು. ಕ್ಷಮೆಗೆ ತುಂಬ ಶಕ್ತಿ ಬೇಕು, ಕೋಪಕ್ಕಷ್ಟು ಶಕ್ತಿ ಬೇಡ. ನೀವು ಕ್ಷಮಿಸಬೇಕಾದ್ರೆ ಅಥವಾ ಸಹಿಸಬೇಕಾದ್ರೆ ತುಂಬ ಶಕ್ತಿ ಬೇಕಾಗ್ತದೆ ಅಂತ. ಈಗ ಒಂದು ಪ್ರಹಾರವನ್ನು ಮಾಡಲಿಕ್ಕೆ ಏನು ಶಕ್ತಿ ಬೇಕು, ಪ್ರಹಾರವನ್ನು ತಡೆದುಕೊಳ್ಳಲಿಕ್ಕೆ ಏನು ಶಕ್ತಿ ಬೇಕು. ತಡೆದುಕೊಳ್ಳುವ ಶಕ್ತಿ ಯಾವಾಗಲೂ ಕೂಡ ದೊಡ್ಡದು, ಹೆಚ್ಚು ಶಕ್ತಿ ಬೇಕಾಗ್ತದೆ. ಹಾಗಾಗಿ ಅದಿರಬೇಕಾಗ್ತದೆ, ಅದಿದ್ದರೆ ತಾನೇ ಅದಕ್ಕೆ ಗುರುಪೀಠ ಎಂಬುದಾಗಿ ಹೆಸರು. ಮತ್ತು ನಮಗೇನು ಆ ರೀತಿ ನಿಮ್ಮ ಮೇಲೆ, ಈ ಸಮಾಜದ ಮೇಲೆ ಯಾವ ಬೇಸರವೂ ಇಲ್ಲ, ಯಾವ ಕೋಪವೂ ಕೂಡ ಇಲ್ಲ. ಆದರೆ ಏನು ಇರಬಹುದು ಅಂದರೆ, ಏನು ಇಲ್ಲ ಅಂತ ನಾವು ಹೇಳೋದಿಲ್ಲ, ಏನು ಇರಬಹುದು ಅಂದರೆ, ಒಂದು ಕಲಹ ನಡೆದಾಗ ಅನೇಕ ಮಾತುಗಳು ಬಂದು ಹೋಗುವಾಗ ಅದನ್ನು ನೋಡುವಾಗ ಒಂದು ವ್ಯಥೆ ಆಗ್ಬೋದು. ಯಾಕೆ ಹೀಗೆ ಅಂತ, ಇವರೊಳಗೆ ಯಾಕೆ ಹೀಗಾಯಿತು, ಅಥವಾ ಇವರಲ್ಲಿ ಯಾರಾದರೂ ಒಂದು ವರ್ಗವು, ಒಂದು ಗುಂಪು ದಾರಿ ತಪ್ಪಿ ನಡೆಯುವಾಗ ಯಾಕೆ ಹೀಗೆ ಮಾಡಿದರು, ಹೀಗೆ ಮಾಡಬಾರ್ದಿತ್ತು ಎನ್ನಿಸಬಹುದು. ಅಷ್ಟಕ್ಕಿದು ಬೇಕಾಗುವಂಥದ್ದು ಹಾಗೆಂಬುದಾಗಿ ನಾವು ಭಾವಿಸುವಂಥದ್ದು. ಹಾಗಾಗಿ ಅದು ಏನೇ ಇರಲಿ, ಮುಖ್ಯ ಏನು ಅಂದರೆ ನಮ್ಮ ಮನೆಗೆ ಒಳ್ಳೆಯದಾಗಬೇಕು, ಅದು ಈ ಸಂಸ್ಥೆ. ಹಾಗೆ ನಮ್ಮ ಮನೆಗೆ ಒಳ್ಳೆಯದಾಗಬೇಕು, ಅದು ಇಡೀ ಸಮಾಜ. ಆ ಒಳ್ಳೆಯದಾಗಲಿಕ್ಕೆ ಬೇಕಾಗಿ ಏನು ಬೇಕಾದರೂ ಕೂಡ ಮಾಡೋಣ. ಯಾವ ತ್ಯಾಗವನ್ನು ಮಾಡ್ಬೋದು, ಯಾವ ಒಂದು ಖ್ಯಾಪನೆಯನ್ನು ಕೂಡ ನೀವುಗಳು ಮಾಡಬಹುದು, ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಸಮಾಜಕ್ಕೆ ಒಳಿತಾಗಬೇಕು, ಸಂಸ್ಥೆಗೆ ಒಳಿತಾಗಬೇಕು, ಇದೆಲ್ಲ ಬಂದಿದ್ದು ಹೋಗಬೇಕು, ಉಳಿಬಾರ್ದು. ಯಾವುದು ಕೂಡ ಅನಪೇಕ್ಷಿತವಾದ ಯಾವುದು ಕೂಡ ಉಳಿಬಾರ್ದು ಅಂತ. ಅದೊಂದು ಉದಾಹರಣೆಯನ್ನು ಪದೇ ಪದೇ ನೆನಪು ಮಾಡ್ಕೊಡ್ತಾ ಇರ್ತೀವಿ. ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ದೃಷ್ಟಾಂತ ಅಂತ. ಒಂದು ತರಗತಿಯಲ್ಲಿ ತುಂಬ ಕೋಪತಾಪಗಳು ನಡೀತಾ ಇರ್ತಿತ್ತಂತೆ.
ಮಕ್ಕಳು ಇಟ್ಕೊಂಡು ಹಾಗೆ ಇಟ್ಕೊಂಡು ಎಷ್ಟೋ ಕಾಲ ಮುಂದುವರಿಸ್ತಾ ಇದ್ರಂತೆ. ಪಾಪ ಗುರುಗಳು ಎಷ್ಟು ಹೇಳಿದ್ರು ಕೂಡ ಮಕ್ಕಳು ಅರ್ಥ ಮಾಡ್ಕೊಡ್ತಾ ಇರಲಿಲ್ಲ. ಅದಕ್ಕೆ ಗುರುಗಳು ಏನು ಮಾಡ್ತಾರೆ ಅಂದರೆ ಎಲ್ರಿಗೂ ಒಂದೊಂದು ಚೀಲ ಆಲೂಗಡ್ಡೆ ಎಲ್ರಿಗೂ ಕೊಟ್ಟು ಇದನ್ನ ಇಟ್ಕೊಂಡೇ ಓಡಾಡ್ಬೇಕು ಇನ್ಮೇಲೆ ಅಂತ, ಇದನ್ನ ಬಿಡುವಂತೆ ಇಲ್ಲ, ಯಾವಾಗಲೂ ಒಟ್ಟಿಗೆ ಇಟ್ಕೊಳ್ಬೇಕು, ಇದನ್ನು ಹೊತ್ಕೊಂಡೇ ಇರಬೇಕು ಇದನ್ನು. ಅದೇನಾಗ್ತಿತ್ತು, ಆಲೂಗಡ್ಡೆಗಳು ಹಾಗೆ ಇರೋದಿಲ್ವಲ್ಲ, ಒಂದೊಂದು ಕೊಳಿತಾ ಇತ್ತು, ಕೊಳೆತ ಮೇಲೆ ದುರ್ಗಂಧ ಬರ್ತಾ ಇತ್ತು ಅದರಲ್ಲಿ, ಮತ್ತೆ ನೋಡ್ಲಿಕ್ಕೂ ಸ್ವಲ್ಪ ಅಸಹ್ಯ ಅಂತ ಅನಿಸುವಂತೆ ಆಗ್ತಾ ಇತ್ತು. ಆದರೂ ಕೂಡ ಅದನ್ನು ಹೊತ್ಕೊಂಡು ಮಕ್ಕಳು ಓಡಾಡ್ತಾ ಇದ್ರು, ಬಹಳ ಕಷ್ಟಪಡ್ತಾ ಇದ್ರು. ಕೊನೆಗೆ ತಡಿಲಾರದೆ ಬಂದು ಗುರುಗಳ ಹತ್ರ ಹೇಳಿದ್ರು, ಸಾಧ್ಯವೇ ಇಲ್ಲ ಇದನ್ನು ಹೊರಲಿಕ್ಕೆ, ಇದನ್ನು ಎಸ್ತು ಬಿಡ್ತೇವೆ, ನಮಗೆ ಒಪ್ಪಿಗೆ ಕೊಡಬೇಕು ಅಂತ. ಆಗ ಗುರುಗಳು ಹೇಳಿದ್ರಂತೆ, ಹೀಗೆಯೇ ನೀವು ನಿಮ್ಮ ಹಳೆ ಕೋಪಗಳನ್ನ ತಾಪಗಳನ್ನ ಬಿಡುವುದಾದ್ರೆ ಆಗ್ಬೋದು ಅಂತ. ಅದು ಕೂಡ ಹೀಗೆ ಅಲ್ವಾ ಅಂತ. ಕೊಳೆತ ಆಲೂಗಡ್ಡೆಯನ್ನು ಇಟ್ಕೊಂಡು ಓಡಾಡ್ತಾ ಇರುವಂಥದ್ದು, ಕೊಳೆತ ಮನಸ್ಸುಗಳನ್ನು ಇಟ್ಟುಕೊಂಡು ನಾವು ಓಡಾಡ್ತಾ ಇರ್ತೇವೆ. ಆ ಮನಸ್ಸಿನಲ್ಲಿ ಎಲ್ಲ ಹಳೆಯ ಭಾರಗಳು, ಯಾವತ್ತೋ ಏನೋ ಹೇಳಿದ್ದು, ಎಂದೋ ಏನೋ ಮಾತು ಬಂದಿದ್ದು, ಯಾವುದೋ ಒಂದು ಸಣ್ಣ ಮನಸ್ತಾಪ, ಅದನ್ನು ಇಟ್ಟುಕೊಂಡು ಯಾಕೆ ನಾವು ಭಾರ ಮಾಡ್ಕೊಳ್ತೇವೆ. ಭಾರ ಬೇರೆ ಆಗ್ತದೆ ಯಾವಾಗಲೂ ಅದನ್ನು ಹೊತ್ಕೊಂಡಿರ್ಬೇಕು ಅಂದರೆ. ಒಂದು ಸಣ್ಣ ಚೀಲವೇ ಆದರೂ ಕೂಡ ತುಂಬ ತೂಕ ಇಲ್ಲದೆ ಇದ್ರು ಯಾವಾಗಲೂ ಹೊತ್ಕೊಂಡಿರೋದಾದ್ರೆ ಭಾರ ಆಗ್ತದೆ ನಿಮಗದು. ಈಗ ಒಂದು ತಟ್ಟೆ ನೀರು ಅಂತ ಅಂದ್ಕೊಳ್ಳಿ ನೀವು, ಅದನ್ನು ಒಂದು 5 ನಿಮಿಷ ಇಟ್ಕೊಳ್ಬೋದು, ಒಂದು 2 ಗಂಟೆ ಇಟ್ಕೊಳ್ಳುವಾಗ ಭಾರ ಆಗ್ತದೆ. ಒಂದು ತಟ್ಟೆ ನೀರೇ ಹಾಗಾಗೋದಾದ್ರೆ ನಮ್ಮ ಒಳಗಿನ ಮನಸ್ಸಿನ ಭಾರಗಳಿದೆಯಲ್ಲ, ಅದು ಹೇಗಾಗ್ಬೋದು ಅದು ಅಂತ. ಅದು ಮುಂದುವರೆದಷ್ಟು ಕೂಡ ನಮಗೆ ಹಾನಿ ಅದು. ಹಾಗಾಗಿ ಜೀವನದ ಮುಖ್ಯ ಸೂತ್ರವೇ ಅದು ಅಂತ. ಇಂಥದನ್ನೆಲ್ಲ ಅಲ್ಲಲ್ಲೇ ಬಿಡಬೇಕು, ಅದನ್ನು ಮುಂದುವರಿಸಬಾರ್ದು, ಮರುದಿನಕ್ಕೆ ಮುಂದುವರಿಬಾರ್ದು, ಮರು ಕ್ಷಣಕ್ಕೆ ಮುಂದುವರಿಬಾರ್ದು, ಬಿಡಬೇಕು ಅದನ್ನು. ಆ ತತ್ವವನ್ನು ಎಲ್ಲರೂ ಅನುಷ್ಠಾನ ಮಾಡಬೇಕಾಗ್ತದೆ. ಇಟ್ಟುಕೊಂಡು ಮುಂದುವರಿಲಿಕ್ಕೆ ನಾವೇನು ಕ್ಷತ್ರಿಯರಲ್ಲ. ಕ್ಷತ್ರಿಯರಿಗೂ ಏನು ಅಂದರೆ ಅವನು ಧರ್ಮಕ್ಕಾಗಿ ಮಾಡಬೇಕು ಹೊರತು ದ್ವೇಷಕ್ಕಾಗಿ ಮಾಡಬಾರ್ದು. ಅವನು ಕೂಡ ಧರ್ಮಕ್ಕಾಗಿ ಅವನು ಯುದ್ಧವನ್ನು ಮಾಡಬೇಕು, ಧರ್ಮಕ್ಕಾಗಿ ಅವನು ಹೋರಾಟವನ್ನು ಮಾಡಬೇಕು. ಆದರೆ ಅವನು ಕ್ಷತ್ರಿಯೋಚಿತವಾದ ಆಹಾರ ಸೇವನೆ ಮಾಡ್ಬೋದು, ಕ್ಷತ್ರಿಯೋಚಿತವಾದ ಮನೋವೃತ್ತಿಯಲ್ಲಿ ಇರ್ಬೋದು ಅವನು. ಆದರೆ ನಾವು ಹಾಗಿರ್ಬೇಕಾದವರು, ನಾವು ತುಂಬ ಸಾತ್ವಿಕವಾದ ಮನಸ್ಸಿನಲ್ಲಿ ಇರಬೇಕಾಗಿರ್ತಕ್ಕಂಥವ್ರು, ಸಾತ್ವಿಕವಾದ ಆಹಾರವನ್ನು ಸೇವನೆ ಮಾಡಬೇಕಾಗಿರ್ತಕ್ಕಂಥವ್ರು. ಹಾಗಾಗಿ ಹಗುರವಾದ ಮನಸ್ಸಿನಲ್ಲಿ ಇರೋಣ ಅಂತ. ಅನಪೇಕ್ಷಿತವಾದನ್ನೆಲ್ಲ ಬಿಟ್ಟು ಕೊಳೆತ ಆಲೂಗಡ್ಡೆಯನ್ನು ಎಸೆದು ಚೀಲ ಹಗುರಾಗ್ತಾ ಬರ್ತದೆ ಅಂತ. ಒಂದೊಂದೇ ಕೊಳೆತ ಆಲೂಗಡ್ಡೆಯನ್ನು ಎಸೆತಾ ಬಂದರೆ ಚೀಲ ಹಗುರಾಗ್ತಾ ಬರ್ತದೆ ಅಂತ. ಹಾಗೆ ಮಾಡಿ ನಾವು ತುಂಬ ಹಗುರವಾಗಿ ಇರೋಣ ಎಂಬುದಾಗಿ ನಾವು ಈ ಸಮಯದಲ್ಲಿ ಆಚರಿಸ್ತೇವೆ. ನಮ್ಮ ಮನೆಗೆ ಮತ್ತೆ ಒಂದು ಒಳ್ಳೆಯ ಕಾಲ ಬಂದಿದೆ. 12 ವರ್ಷ ಪ್ರತಿ ವರ್ಷ ಬಂದಿದ್ದು ಅಲ್ವಾ, 12 ವರ್ಷ ಪ್ರತಿ ವರ್ಷ ಬಾರದೇ ಇದ್ದಿದ್ದು ಅಂತ. ಎರಡು ಕೂಡ 24 ವರ್ಷದಲ್ಲಿ ಹೇಗೆ ನಡೆದಿದೆ ನೋಡಿ. 12 ಅನ್ನೋದು ಗುರುವಿಗೆ ಒಂದು ಸಂಬಂಧಪಟ್ಟ ಸಂಖ್ಯೆ ಅದು. ಗಗನದಲ್ಲಿ ಗುರು ಗ್ರಹ ಇದೆಯಲ್ಲ, ಅದು 12 ವರ್ಷ ತಗೊಳ್ತದೆ. ಒಂದು ಸಾರಿ ತನ್ನ ಸಂಚಾರ ಪೂರ್ತಿ ಮಾಡಬೇಕು ಅಂದರೆ 12 ವರ್ಷ ಬೇಕು. ಒಂದು ರಾಶಿಯಲ್ಲಿ 1 ವರ್ಷ ಅಂತ, 12 ರಾಶಿಯಲ್ಲಿ 12 ವರ್ಷ ಅಂತ. ಹಾಗಾಗಿ ಆ 12ಕ್ಕೊಂದು ಅರ್ಥ ಇದೆ ಅಂತ. ಅದು ಗುರುವಿಗೆ ಸಂಬಂಧಪಟ್ಟಂತೆ ಆದರೆ ಸರಿಯಾದ ಅರ್ಥ ಇದೆ ಅದಕ್ಕೆ. ಹಾಗಾಗಿ ಆ ಚಕ್ರ ಮುಗಿದು ಈ ಚಕ್ರ ನಡೀತು ಒಂದಷ್ಟು ಕಾಲ. ಈಗ ಮತ್ತೆ ಪುನಃ ಅದೇ ಚಕ್ರ, ಅದು ಗುರು ಬರುವ ಚಕ್ರ ಮತ್ತೆ ಆರಂಭ ಆಗಿದೆ. ಇನ್ನಿದು ಹೀಗೆ ಇರಲಿ ಅಂತ, ಇನ್ನು ಮುಂದಕ್ಕೆ ವ್ಯತ್ಯಾಸ ಆಗದೆ ಹೀಗೆ ಇರಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಹಾರೈಸುವಂಥದ್ದು. ನಮಗೂ ಕೂಡ ಕಣ್ತಂಪು, ಹೃದಯಕ್ಕೆ ತುಂಬ ಸಂತೋಷ. ಇಲ್ಲಿಯ ಅಭ್ಯುದಯವನ್ನು ನೋಡಿದಾಗ ತುಂಬ ಆನಂದ, ತುಂಬ ಸಂತೋಷ. ಈಗಿರ್ತಕ್ಕಂಥ ಒಂದು ಕಾರ್ಯಕರ್ತರ ತಂಡ ತುಂಬ ಒಳ್ಳೆ ಕೆಲಸವನ್ನು ಮಾಡ್ತಾ ಇದೆ. ಇದೇ ಸಮಯದಲ್ಲಿ ಅಂದು ಕೆಲಸ ಮಾಡಿದ್ರು ಕೂಡ ನೆನಪು ಮಾಡ್ಕೊಡ್ತೇನೆ ನಾನು. ಅವರು ಅನೇಕರು ಈಗಲೂ ಇದ್ದಾರೆ, ಆದರೆ ಕೆಲವರು ಇವತ್ತಿಲ್ಲ. ಉದಾಹರಣೆಗೆ ಕಾಂತಾಜಿ ಈಶ್ವರ ಭಟ್ರು ಇವತ್ತಿಲ್ಲ. ಆಗಲಿಕ್ಕೆ ಕಾರಣ ಅವರು, ಇದಾಗಬೇಕಾದ್ರೆ ಅವರ ದೊಡ್ಡ ಪ್ರಯತ್ನ, ತ್ಯಾಗ, ಮತ್ತೊಂದು ಎಲ್ಲ ಇದೆ. ಸಂಸ್ಥಾನಕ್ಕೆ ತುಂಬ ಆತ್ಮೀಯರಾಗಿದ್ದಂಥ ಅವರು ಪದೇ ನಾವು ಬರಲಿಕ್ಕೆ ಕಾರಣ ಈ ಕಾಂತಾಜಿ ಈಶ್ವರ ಭಟ್ರು ಅಂತ. ಯಾಕೆಂದರೆ ಅವರು ಹಠ ಹಿಡಿದು ನಾವು ಎಲ್ಲಿದ್ರು ಕೂಡ ಬರಲೇಬೇಕು ಅಂತ, ಇಲ್ಲಿ ತ್ರಿಕಾಲ ಪೂಜೆ ಬರಬೇಕು ಅಂತ. ಏನು ಮಾಡಿದ್ರು ಒಂದು ಯಾವುದೇ ರೀತಿಯಿಂದ ಅದಕ್ಕೆ ನಾವು ಆಚೆ ಹೋಗ್ಲಿಕ್ಕೆ ಅವಕಾಶ ಕೊಡದೆ ಕರ್ಕೊಂಡು ಬರ್ತಾ ಇದ್ರು ಕಾಂತಾಜಿ ಈಶ್ವರ ಭಟ್ರು. ಇವತ್ತು ನಮ್ಮ ಮಧ್ಯೆ ಅವರಿಲ್ಲ, ಆದರೆ ಅಂಥ ಸಾಹಸಗಳು ಬೇಕಾಗ್ತಾರೆ. ಇಂಥದ್ದೊಂದು ಕೆಲಸ ಆಗಬೇಕು ಅಂದರೆ ಕಾಂತಾಜಿ ಈಶ್ವರ ಭಟ್ರಿಗೆ ಹಿಂದೆ ಮುಂದೆ ಇರಲಿಲ್ಲ ಅಂತ. ಅವರಿಗೆ ಆಗಬೇಕು ಅಂದರೆ ಮಾಡಿಯೇ ಸಿದ್ಧ ಅಂತ. ಮತ್ತದು ಉಂಟೋ ಇಲ್ವೋ, ಅದಕ್ಕೆ ಬೇಕಾದ ಮೂಲ ಅದೆಲ್ಲ ಆಲೋಚನೆ ಮಾಡುವ ಜನವೇ ಇಲ್ಲ ಅಂತ. ಹೋಗಿ ಶುರು ಮಾಡಿ ಆಯಿತು ಎನ್ನುವಂಥ ಒಂದು ಜನ ಅಂತ. ಹಾಗೆ ಅವರು ಮತ್ತು ಅವರೊಟ್ಟಿಗೆ ಅನೇಕರು ಆ ಸಮಯದಲ್ಲಿ, ಅವರು ಈಶ್ವರ ಭಟ್ರು ಮಾತ್ರ ಅಂತಲ್ಲ, ಅನೇಕರು ಆ ಸಮಯದಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ದುಡಿದು ತ್ಯಾಗ ಮಾಡಿ ನಮ್ಮ ಮನೆ ಆಗಿರುವಂಥದ್ದು. ಹಾಗಾಗಿ
ಆ ಎಲ್ಲರಿಗೂ, ಹಳಬರಿಗೂ ಹೊಸಬರಿಗೂ ಎಲ್ಲರಿಗೂ ಈ ಸಮಯದಲ್ಲಿ ಮಾಡ್ತಕ್ಕಂಥ ವಿಶೇಷವಾದ ಶುಭಾಶೀರ್ವಾದಗಳು. ಉಂಡೆಮನೆ ಪ್ರಶಸ್ತಿಯನ್ನು ಕೊಡಲಾಗಿದೆ. ವಿಷ್ಣು ಗಣಪತಿ ಭಟ್ರು, ಯಾರಿಗೂ ಗೊತ್ತಾಗೋದಿಲ್ಲ, ಹಾಗಂದರೆ ಬಿ ಜಿ ಭಟ್ರು ಗೊತ್ತಾಗ್ತದೆ. ವಿಷ್ಣು ಗಣಪತಿ ಭಟ್ರು ಅವರಿಗೆ ಈ ಸತಿ ಆ ಪ್ರಶಸ್ತಿ ಸಂದಿದೆ. ಕರ್ಕಿ ಅನ್ನೋದು ಒಂದು ಒಳ್ಳೆ ಊರು. ಅದು ಗೋಕರ್ಣ ಮತ್ತು ಕರ್ಕಿ ಒಂದೇ ತೂಕದಲ್ಲಿ ಇದ್ದಿದ್ದು. ಆ ಕಾಲದಲ್ಲಿ ವಿದ್ಯೆ ಎರಡೂ ಕಡೆ ಅಷ್ಟಿತ್ತು. ವಿದ್ಯೆ ಮತ್ತು ಆಚಾರ ತುಂಬ ಇದ್ದಂಥ ಊರುಗಳು. ಗೋಕರ್ಣದಲ್ಲಿ ಅಲ್ಪ ಸ್ವಲ್ಪ ಉಳಿದಿದೆ. ಕರ್ಕಿಯಲ್ಲಿ ಮುಚ್ಚಿದ ಬಾಗಿಲುಗಳೇ ನಿಮಗೆ ಸಿಗುವಂಥದ್ದು ಮತ್ತು ಮುದುಕರೇ ಸಿಗುವಂಥದ್ದು, ನಿಮಗಲ್ಲಿ ವೃದ್ಧೆಯರೇ ನಿಮಗೆ ಸಿಗುವಂಥದ್ದು. ಇಡೀ ಊರೇ ವೃದ್ಧಾಶ್ರಮದಂತೆ ಕಾಣ್ತದೆ. ಅದೊಂದು ಪೇಟೆ, ಆವತ್ತಿನ ಕಾಲದಲ್ಲಿ ಒಳ್ಳೆ ಪೇಟೆ, ಒಳ್ಳೆ ತುಂಬ ದೇವಸ್ಥಾನಗಳು, ತುಂಬ ವಿದ್ವಾಂಸರು ಇದ್ದಂಥ ಒಂದು ತುಂಬ ಹಿನ್ನೆಲೆ ಇರ್ತಕ್ಕಂಥ ಊರು. ಆ ಕರ್ಕಿ ಅನ್ನೋ ಶಬ್ದಕ್ಕೂ ತುಂಬ ಒಳ್ಳೆ ಅರ್ಥ ಇದೆ. ದೂರ್ವೆ, ಕರ್ಕಿ ಅಂದರೆ ದೂರ್ವೆ ಬೆಳೆದಂತೆ ಸಜ್ಜನರು ತಿಳಿದವರು ಬೆಳೆದಂಥ ಊರು ಅದು. ದೂರ್ವೆ ಒಂದೇ ಆಗಿ ಬೆಳೆಯೋದಿಲ್ಲ, ಅದು ಗುಂಪು ಗುಂಪಾಗಿ ಬೆಳೀತಾ ಹೋಗ್ತದೆ ಅಂಥ ಊರದು. ಅದು ಮೂಲ ನಮ್ಮ ವಿಷ್ಣು ಗಣಪತಿ ಭಟ್ರಿಗೆ ಮೂಲ ಅದು. ಆದರೆ ಉತ್ತರದಿಂದ ಆ ನದಿ, ವಿದ್ಯೆಯ ನದಿ ಹರಿದು ದಕ್ಷಿಣಕ್ಕೆ ಇಲ್ಲಿಗೆ ಬಂದು ಇಲ್ಲಿ ಅದು ತುಂಬ ಫಲ ಕೊಟ್ಟಿರುವಂಥದ್ದು. ವಿಷ್ಣು ಗಣಪತಿ ಭಟ್ರು ಆಗಲೇ ನೆನಪಿಸ್ಕೊಂಡ್ರು, ಇಲ್ಲಿ ಬಂದು ನಾನು ಪ್ರಕಾಶಕ್ಕೆ ಬಂದೆ. ಹಾಗಾಗಿ ಈ ಊರಿನ ಒಂದು ಋಣವನ್ನು ಅವರು ಸ್ಮರಣೆ ಮಾಡ್ತಾ ಇದ್ದಾರೆ. ಈ ಊರು ಅವರನ್ನು ಗುರುತಿಸಿ ಒಂದು ಪ್ರಶಸ್ತಿಯನ್ನು ಕೂಡ, ಉಂಡೆಮನೆ ಪ್ರಶಸ್ತಿ ಪ್ರತಿವಾರ್ಷಿಕ ಕೊಡುವಂಥದ್ದು, ಅದನ್ನು ಕೊಡ್ತಾ ಇದೆ. ಅವ್ರ ಬಗ್ಗೆ ಬಾಕಿ ವಿಷಯಗಳು ನಮಗೆ ಗೊತ್ತಿದೆ, ಅದನ್ನೇ ನಾವು ಹೇಳಲಿಕ್ಕೆ ಹೋಗೋದಿಲ್ಲ. ನಮ್ಮ ಪರಿವಾರದವರು ನಮಗೊಂದು ಮಾಹಿತಿ ಕೊಟ್ಟರು. ಬೆಳಿಗ್ಗೆ ಬಂದು ವಿಷ್ಣು ಗಣಪತಿ ಭಟ್ರು, ವಿ ಜಿ ಭಟ್ರು ಇಲ್ಲೆಲ್ಲ ಕಸ ಗುಡಿಸಿ ಸ್ವಚ್ಛ ಮಾಡಿ ಇಲ್ಲಿರುವ ಅನಪೇಕ್ಷಿತ ವಸ್ತುಗಳನ್ನು ತೆಗೆದು ಆ ಕಡೆ ಈ ಕಡೆ ಇಟ್ಟು ಸ್ವತಃ ಅದನ್ನು ಮಾಡ್ತಾ ಇದ್ರು ಅಂತ. ಅಂಥವರಿಗೆ ಪ್ರಶಸ್ತಿ ಸಿಗಬೇಕು, ಅಂಥವ್ರಿಗೆ ಸಿಗಬೇಕು. ನಮ್ಮಲ್ಲಿ ತುಂಬ ಮಂದಿ ಹೇಗಿದ್ದಾರೆ ಅಂದರೆ, ಯಾರಾದರೂ ಸೇವಕರು ಬಂದು ಎಲ್ಲ ಕಾರ್ಯಗಳನ್ನು ಮಾಡಿಟ್ಟ ಮೇಲೆ ಆ ಸಮಯದಲ್ಲಿ ದೊಡ್ಡ ಶಾಲು ಹೊದ್ದು ಬರುವವರುಂಟು ಅಂತ. ಆ ಹೊತ್ತಿಗೆ ಅವರೇ ಮುಂದೆ ಅಂತ, ಆ ಮುಖ್ಯ ಕಾರ್ಯಕ್ರಮದ ಹೊತ್ತಿನಲ್ಲಿ ಅವರೇ ಮುಂದೆ ಅಂತ. ಮುಗಿತ ಕಾರ್ಯಕ್ರಮ ಸ್ವಚ್ಛ ಮಾಡಲಿಕ್ಕೆ ಮತ್ತು ಅವರೇ ಆಗಬೇಕು, ಆ ಮೊದಲಿನವರೇ ಆಗಬೇಕು. ಇವರೇ ಇಲ್ಲ ಅಲ್ಲಿ ಅಂತ. ಇಂಥವರ ಕಾಲವೇ ಇತ್ತು. ಒಂದು ಕಾಲದಲ್ಲಿ ಇವರದ್ದೇ ಒಂದು ಸಾಮ್ರಾಜ್ಯ ಇತ್ತು. ಆದರೆ ಇವತ್ತು ಮಠದಲ್ಲಿ ಆ ವಾತಾವರಣ ಇಲ್ಲ. ಇವತ್ತು ಮಠದಲ್ಲಿ ಕಾರ್ಯಕರ್ತರ ರಾಜ್ಯ ಇದೆ ಅಂತ. ಇವತ್ತು ಮಠದಲ್ಲಿ ಹಣಕ್ಕೆ ಮಣೆ ಅಂತ ಇಲ್ಲ ಅಂತ. ನಮ್ಮ ಅನೇಕ ಪದಾಧಿಕಾರಿಗಳು, ನಮ್ಮ ಪ್ರಮುಖ ಪದಾಧಿಕಾರಿಗಳ ಪೈಕಿಯಲ್ಲಿ ಹೆಚ್ಚಿನವರು ಅವರು ಸಾಮಾನ್ಯ ಹಿನ್ನೆಲೆಯಿಂದ ಬಂದವರು, ಬಡತನದ ಹಿನ್ನೆಲೆಯೋ ಅಥವಾ ಮಧ್ಯಮ ವರ್ಗದ ಹಿನ್ನೆಲೆಯೋ ಅಲ್ಲಿಂದ ಬಂದವರು. ಯಾರಾದರೂ ಅನುಕೂಲಸ್ಥರು ಕೂಡ ಇರ್ತಾರೆ ಇದರ ಮಧ್ಯದಲ್ಲಿ, ಅವರು ಕೂಡ ಅವರೊಟ್ಟಿಗೆ ಸಲ್ಲುವವರು. ನಮ್ಮ ಮಧ್ಯೆ ಆ ಚರ್ಚೆ ಆಗೋದಿಲ್ಲ ಈಗ ಅಂತ. ಒಂದು ಕಾಲ ಇತ್ತಲ್ವಾ ಅಂತ. ಎಷ್ಟು ಖಂಡಿ ಅಡಿಕೆ ಅನ್ನೋದ್ರ ಮೇಲೆ ಅವನು ಎಲ್ಲಿ ಕೂತ್ಕೊಳ್ಬೇಕು ಅಂತ ನಿರ್ಣಯ ಆಗ್ತಾ ಇರುವ ಕಾಲ ಒಂದಿತ್ತಲ್ವಾ. ಎಲ್ಲಿ ಕೂತ್ಕೊಳ್ಬೇಕು ಅಂತ ನಿರ್ಣಯ ಆಗಬೇಕಾದ್ರೆ ಎಷ್ಟು ಖಂಡಿ ಅಡಿಕೆ ಆಗ್ತದೆ ಅಂತ ಗೊತ್ತಾಗಬೇಕು ಅಂತ, ಅದಕ್ಕೆ ತಕ್ಕಂತೆ ಆಸನ ಅಂತ. ಆ ಸ್ಥಿತಿ ಇವತ್ತು ಮಠದಲ್ಲಿಲ್ಲ. ಇವತ್ತು ಸರ್ವಸಾಧಾರಣ ಕಾರ್ಯಕರ್ತರು, ಸಾಮಾನ್ಯ ಹಿನ್ನೆಲೆಯಿಂದ ಬಂದವರು ತುಂಬ ಮುಖ್ಯವಾಗಿರ್ತಕ್ಕಂಥ ಹೊಣೆಗಾರಿಕೆಗಳನ್ನು ನಿರ್ವಹಿಸ್ತಾರೆ. ಹಾಗಾಗಿ ಆ ವಾತಾವರಣ ಇವತ್ತಿಲ್ಲ. ಆ ಹೊಸ ವಾತಾವರಣಕ್ಕೆ ಒಂದು ಉದಾಹರಣೆ ಎಂಬಂತೆ ವಿಷ್ಣು ಗಣಪತಿ ಭಟ್ರು ಇವತ್ತು ತನ್ನದೇ ಸನ್ಮಾನದ ಕಾರ್ಯಕ್ರಮದಲ್ಲಿ ತಾನೇ ಮೊದಲು ಬಂದು ಕರಸೇವೆ ಮಾಡಿ ಆಮೇಲೆ ಸನ್ಮಾನ ತಗೊಂಡಿರ್ತಕ್ಕಂಥದ್ದು ಅಂತ. ತುಂಬ ಆಶೀರ್ವಾದಗಳು ವಿಷ್ಣು ಭಟ್ರಿಗೂ ಮತ್ತು ರೇಷ್ಮೆ ಭಟ್ರಿಗೂ. ಅವರ ಅಣ್ಣ ವಿಷ್ಣು ಭಟ್ರಾಗಿ ಮಾಡಿರ್ತಕ್ಕಂಥ ಅಣ್ಣ ಸುಬ್ರಹ್ಮಣ್ಯ ಭಟ್ರು, ಆ ಕುಟುಂಬಕ್ಕೂ ಈ ಸಮಯದಲ್ಲಿ ತುಂಬ ಶುಭಾಶೀರ್ವಾದಗಳನ್ನು ನೀಡಬಯಸ್ತೇವೆ. ಮತ್ತು ಸಿದ್ಧಮಲೆಯ ಸತ್ಯಲತಾ ಆಕೆ ಬರೆದ ಪದವನ್ನು ಗಾಯನ ಮಾಡಲಾಯಿತು. ಇಲ್ಲಿ ತುಂಬ ಹೃದಯದಿಂದ ಬಂದ ಪದ ಎನ್ನುವಂತೆ ಇದೆ ಅದು. ಆಕೆ ಕೂಡ ಆ ಪದವನ್ನು ಹಾಡುವಾಗ ಕಣ್ಣೀರು ಸುರಿಸ್ತಾ ಇದ್ಲು. ಈ ಖ್ಯಾಪನೆಗೆ ತುಂಬ ಹೊಂದಿ ಬರ್ತಕ್ಕಂಥ ಒಂದು ಪದ, ಅದಕ್ಕೆ ತುಂಬ ಸುಶ್ರಾವ್ಯವಾಗಿ ರಾಗ ಹಾಕಿ ಮೂವರು ಮಾತೆಯರು ಅದನ್ನು ತುಂಬ ಚಂದವಾಗಿ, ತುಂಬ ಸುಂದರವಾಗಿ ಹಾಡಿದ್ದಾರೆ. ಆಶೀರ್ವಾದಗಳು ಬರೆದವರಿಗೂ ಹಾಡಿದವರಿಗೂ ಎಲ್ಲರಿಗೂ ಕೂಡ ಆಶೀರ್ವಾದಗಳು. ಈ ಭಾವ ಎಲ್ಲರದಾಗಲಿ ಎಂಬುದಾಗಿ ಈ ಸಮಯದಲ್ಲಿ ಹಾರೈಸ್ತೇವೆ. ಹಾಗೆ ಮತ್ತೆ ಈ ದಿನಗಳು ಮರುಕಳಿಸಲು ನಿನ್ನೆ ನಾವು ಹೇಳಿದ್ದೇವೆ, ಈಗ ಪೂರ್ವಾಶ್ರಮದಲ್ಲಿದ್ದ ಮನೆಯನ್ನು ಬಿಟ್ಟು ನಾವು ಬಂದಾಗಿದೆ. ಈಗ ಅದು ನಮ್ಮ ಮನೆ ಅಲ್ಲ.
ಮಠ ನಮ್ಮ ಮಠ, ಅದು ನಮ್ಮ ಮನೆ ಅಲ್ಲ. ಅದು ನಮ್ಮ ಮನೆ ಅಂತಿದ್ರೆ ಇದು ಒಂದೇ ಇರುವಂಥದ್ದು ಈಗ, ಬೇರೆ ಯಾವುದಿಲ್ಲ. ಮತ್ತೆ ಮತ್ತೆ ನಾವು ಮತ್ತು ನೀವು ಇಲ್ಲಿ ಸೇರುವಂತೆ ಆಗಲಿ, ಆಗಾಗ ನಾವು ಮತ್ತು ನೀವು ಇಲ್ಲಿ ಸೇರುವಂತೆ, ಅಲ್ಲಿ ಈ ಭಾವ ವಿನಿಮಯ ಯಾವಾಗಲೂ ಆಗಾಗ ಪದೇ ಪದೇ ನಡೆಯುವಂತೆ, ಎಷ್ಟೋ ಜನರ ಶ್ರೇಯಸ್ಸು ಸಾಧಿತವಾಗುವಂತೆ, ಎಷ್ಟೋ ಜನರ ಉದ್ಧಾರ ಆಗುವಂತೆ, ಹೃದಯದ ಭಾರಗಳು ಇಳಿಯುವಂತೆ ಅದರ ಯಜ್ಞ ಅದು. ಈ ಗುರುಪೀಠದ ಆಗಮನ, ಒಂದು ಗುರುಭಿಕ್ಷಾ ಕಾರ್ಯಕ್ರಮ ಅಂದರೆ ಹೃದಯದ ಭಾರಗಳು ನೂರಾರು ಸಾವಿರಾರು ಕೆಲವು ಬಾರಿ ಹೃದಯದ ಭಾರಗಳು ಇಳಿತಕ್ಕಂಥ ಒಂದು ಕಾರ್ಯಕ್ರಮ ಅದು ನಿತ್ಯ ನಿರಂತರವಾಗಿ ನಡೆಯುವಂತೆ ಈ ಸಮಯದಲ್ಲಿ ನಾವು ಹಾರೈಸುವಂಥದ್ದು. ನಿಮಗೆಲ್ಲ ಶ್ರೇಯಸ್ಸಾಗಲಿ. ಭಗವಂತ ನಿಮಗೆ ತಪ್ಪೇ ಇಲ್ಲದ, ತಪ್ಪು ಹೆಜ್ಜೆಯನ್ನು ಹಿಡಿದೇ ಇರತಕ್ಕಂಥ ಬದುಕನ್ನು, ಅಂಥ ಯಾತ್ರೆಯನ್ನು, ಜೀವನ ಯಾತ್ರೆಯನ್ನು ಕೊಡಲಿ. ಎಲ್ಲಿಯಾದರೂ ಒಂದು ಅದರ ಮಧ್ಯೆ ಬಂದರೆ ಕೂಡಲೇ ಗುರು ಬಂದು ನಿಮ್ಮನ್ನು ತಿದ್ದಿ ಕೈ ಹಿಡಿದು ಮುಂದೆ ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗುವಂತೆ ಆಗಲಿ. ಎಲ್ಲರಿಗೂ ಒಳಿತಾಗಲಿ, ಶ್ರೇಯಸ್ಸಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ್. ಗುರು ಶಂಕರಾಚಾರ್ಯ ಸಿದ್ಧಾಂತ ಭಾರತೀ ಸ್ವಯಂ